ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ನಾನು ರಾಗಿ ಎಲ್ಲ ಹಾಕಿದ್ದೆಲ್ಲ ತೋರಿಸಿದ್ನಲ್ಲ ಒಂದು ಸರಿ ವಿಡಿಯೋ ಮಾಡಿ ನೋಡಿ. ಈಗ ರಾಗಿ ಎಲ್ಲ ಕೊಯ್ಲಿಗೆ ಬಂದಿದೆ. ಇವತ್ತು ರಾಗಿ ಮಿಷಿನ್ ಬರುತ್ತೆ, ರಾಗಿ ಎಲ್ಲ ಕೊಯ್ಲು ಮಾಡೋಕ್ಕೆ ಅದಕ್ಕೋಸ್ಕರ ನಾವು ಹೊಲ್ದ ಹತ್ರ ಬಂದಿದ್ದೀವಿ ನೋಡಿ. ನೋಡಿ, ರಾಗಿ ಕಟ್ ಮಾಡೋಕ್ಕೆ ಮಿಷಿನ್ ಬಂತು ನೋಡಿ. ಹೇಗೆ ಕಟ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತ. ಮೊದಲೇ ಎಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ 10 ಇಯರ್ಸ್ ಹಿಂದೆ ಎಲ್ಲ ಜನಗಳು ಬರೋರು ಫ್ರೆಂಡ್ಸ್. ಎಲ್ಲ ಜನಗಳು ಬಂದು ಕುಡ್ಲಲ್ಲೆಲ್ಲ ಹೊಲಗಳು ಕೊಯ್ದು ಅದನ್ನೆಲ್ಲ ಕಟ್ಟಿ ಕಣ ಮಾಡಿ ರಾಗಿ ಎಲ್ಲ ಸಂಕ್ರಾಂತಿ ಟೈಮಲ್ಲೆಲ್ಲ ಪೂಜೆ ಮಾಡಿ ಎಲ್ಲ ಮನೆಗೆ ರಾಗಿ ಏನೇನು ದವಸ ಧಾನ್ಯ ಬೆಳೆದಿರ್ತಾರೆ ಅದೆಲ್ಲ ತಗೊಂಡೋಗೋರು. ಇವಾಗ ಏನಿಲ್ಲ ಫ್ರೆಂಡ್ಸ್, ಯಾರು ಜನಗಳು ಸಿಗಲ್ಲ, ಕೆಲಸ ಮಾಡೋರು. ಹಾಗಾಗಿ ಎಲ್ಲರೂ ಈಗ ಇಂಥ ಯಂತ್ರಗಳನ್ನು ಅವಲಂಬನೆ ಮಾಡ್ತಾಯಿದ್ದಾರೆ ನೋಡಿ. ಈಗ ನಾವು ರಾಗಿ ಕುಯ್ಸ್ತಾ ಇದ್ದೀವಿ, ಈಗ ಕಟಾವು ಮಾಡಿಸ್ತಾ ಇದ್ದೀವಿ. ಮೊದಲೆಲ್ಲ ಒಂದು ಸರಿ ಎಲ್ಲ ತೋರಿಸಿದ್ದೆ ವಿಡಿಯೋದಲ್ಲಿ, ನಮ್ಮದು ಹೊಲ ಎಲ್ಲ ಹೇಗೆ ಬಂದಿದೆ ಅಂತ ನೋಡಿ. ಹುಲ್ಲೊಂದು ಕಡೆ ಬೀಳ್ತಾ ಇದೆ ಕೆಳಗಡೆ, ರಾಗಿ ಒಂದು ಕಡೆ ಹೋಗ್ತಾ ಇದೆ ಕೆಳಗೊಂದು ಬಾಕ್ಸಿಗೆ. ಅದು 8 ಚೀಲ ಆಗೋವರೆಗೂ ಹಾಕಲ್ಲ ಅವರು, ಫುಲ್ಲು ಅದು ಬಾಕ್ಸ್ ತುಂಬಬೇಕು, ಅವಾಗ ಸುರಿತಾರೆ ಅದು ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ನೋಡಿ. ಹಿಂದೆ ಪಕ್ಷಿಗಳೆಲ್ಲ ಏನೇನು ಆಹಾರ ಸಿಗುತ್ತೆ ಅಂತ ಹುಡ್ಕೊಂಬಂದ್ಬಿಟ್ಟಿದೆ, ಕೊಕ್ಕರೆಗಳೆಲ್ಲ. ನೋಡಿ ಏನು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕೆಳಗಡೆ ಎಲ್ಲ ಕಲ್ಲಿರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಮೇಲೆ ಮೇಲೆ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹುಲ್ಲು ವೇಸ್ಟ್ ಆಗುತ್ತೆ ಜಾಸ್ತಿ, ರಾಗಿನೂ ವೇಸ್ಟ್ ಆಗುತ್ತೆ. ಕೈಯಲ್ಲೆಲ್ಲ ಕೊಯ್ದುಬಿಟ್ಟು ಕಣ ಮಾಡಿ ಜನಗಳಿಗೆ ಸಿಗೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಎಲ್ಲರೂ ಈಗ ಮಿಷಿನ್ ಮೇಲೆ ನಾವು ಅವಲಂಬಿತವಾಗಿ ಬಿಟ್ಟಿದ್ದೀವಿ. ಎಷ್ಟು ರಾಗಿ ಸಿಗುತ್ತೆ ಅಷ್ಟೇ ಅಂತಲೇ ಸಾಕು ಅಂತ ಸುಮ್ಮನೆ ಆಗಿಬಿಡ್ತಾರೆ ಜನಗಳು. ಈಗ ನೋಡಿ, ಎಲ್ಲ ಪಕ್ಷಿಗಳೆಲ್ಲ ಏನಾದರೂ ಸಿಗುತ್ತೇನೋ, ರಾಗಿ ಸಿಗುತ್ತೆ ತಿನ್ನೋಕ್ಕೆ, ಮತ್ತು ಹುಳಗಳೆಲ್ಲ ಸಿಗುತ್ತೆ ಅಂತ ಬರ್ತಾ ಇದ್ದಾವೆ ನೋಡಿ. ಎಲ್ಲ 1 ಎಕರೆ ಎಲ್ಲ ಕುಯ್ತಾ ಇದ್ದಾರೆ. ಹತ್ತತ್ರ ಇನ್ನೇನು ಆಗ್ತಾಯಿದೆ. ನಾವು ಮಧ್ಯಾಹ್ನ 3 ಗಂಟೆಗೆ ಬರುತ್ತೆ ಅಂತ ಹೇಳಿ 1 ಗಂಟೆಗೆ ಬಂದು ಕಾಯ್ತಾ ಇದ್ವಿ. ಅವರು ಕಟ್ ಮಾಡೋರು ತುಂಬ ಲೇಟಾಗಿ ಬಂದುಬಿಟ್ರು. ಹಾಗಾಗಿ 1 ಎಕರೆ ಅಷ್ಟೇ ಕಟ್ ಮಾಡೋಕ್ಕಾಗ್ತಾ ಇರೋದು ಇವಾಗ ನೋಡಿ. ಇನ್ನೂ ಸ್ವಲ್ಪ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಈಗ. ನೋಡಿ, ಕಟ್ ಮಾಡ್ತಾ ಇದ್ದಾರೆ ಎಲ್ಲ. ಇನ್ನು 1 ಎಕರೆಯಲ್ಲಿ ಒಂದು ಸ್ವಲ್ಪ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ಎಕರೆ ಇದೆ. ಆಗಲೇ ಸಂಜೆ 5:30 6 ಗಂಟೆ ಆಗ್ತಾಯಿದೆ. ಅದೇನು ಕಟ್ ಮಾಡಿಸೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಬಿಸಿಲಿದ್ದಾಗ ಕಟ್ ಮಾಡಿದ್ರೆ ರಾಗಿ ಎಲ್ಲ ಚೆನ್ನಾಗಿ ಬರುತ್ತೆ. ಕೋಲ್ಡ್ ಆದರೆ, ಸ್ವಲ್ಪ ಶೀತ ಆದರೆ ರಾಗಿ ಎಲ್ಲ ಉದ್ರಲ್ಲ, ಹಾಗಾಗಿ ವೇಸ್ಟ್ ಆಗುತ್ತಲ್ಲ. ಹಾಗಾಗಿ ನೋಡಿ, ಇದೊಂದು ಎಕರೆ ಇದೆ, ಅದನ್ನು ಕಟ್ ಮಾಡಿಸೋದು ಬೇಡವೋ ಅಂತ ನೋಡ್ತಾ ಇದ್ದೀವಿ ನೋಡಿ. ಇದೊಂದು ಆಗಲಿ ಫಸ್ಟು, ಆಮೇಲೆ ನೋಡೋಣ ಅಂತ ಹೇಳ್ತಾ ಇದ್ದ ನಮ್ಮ ಮಗ. ನೋಡಿ, ಇದೊಂದು ಎಕರೆ ಆಗಿಬಿಡ್ಲಿ ನೋಡಿ. ಇನ್ನು ಸ್ವಲ್ಪ ಇದೆ, ಇದೆಲ್ಲ ಕಟ್ ಮಾಡಿ ಆದಮೇಲೆ ನೋಡೋಣ. ಬಿಸಿಲಿದ್ರೆ ಮಾತ್ರ ಕಟ್ ಮಾಡಿಸ್ತೀವಿ, ಇಲ್ಲಾಂದರೆ ನೆಕ್ಸ್ಟ್ ಡೇ ಮಾಡಿಸೋಣ ಅಂತ ಮಾತಾಡ್ಕೊಂಡಿದ್ದೀವಿ. ಈಗ ಇದೆಲ್ಲ ಕಟ್ ಮಾಡಲಿ ಫ್ರೆಂಡ್ಸ್. ನೋಡಿ, ಪಕ್ಕದಲ್ಲಿ ಇದೆಯಲ್ಲ ಅದು ನಮ್ಮದೇ ಹೊಲ. 1-2 ಎಕರೆ ಇದೆ ನೋಡಿ. ಈಗೆಲ್ಲ ಕಟ್ ಮಾಡಿ ಆಯಿತು. ಇದೆಲ್ಲ ಈ ಹೊಲ ಫುಲ್ ಆಯಿತು. ಇದೊಂದು ಎಕರೆ ಆಯಿತು ಫುಲ್ಲು. ನೆಕ್ಸ್ಟ್ ಇನ್ನೊಂದು ಎಕರೆಗೆ ಕಟ್ ಮಾಡಿಸ್ಬೇಕು. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಹೊಲಕ್ಕೆ ಹೋಗ್ತಾರೆ ನೋಡಿ. ಎಷ್ಟು ಈಸಿ ನೋಡಿ ಫ್ರೆಂಡ್ಸ್. ದುಡ್ಡೊಂದು ಖರ್ಚಾಗುತ್ತೆ ಅನ್ನೋದು ಬಿಟ್ಟರೆ ಇಷ್ಟೊಂದು ಮೊದಲೆಲ್ಲ ತುಂಬ ಕಷ್ಟಪಡೋರು. ರಾಗಿ ಕುಯ್ಯೋದಂತೆ, ಕಟ್ಟೋದು, ಒಣಗಿಸೋದು, ಮಳೆ ಬಂದರೆ ವೇಸ್ಟ್ ಆಗುತ್ತೆ ಅನ್ನೋರು. ಕಣ ಮಾಡೋಕ್ಕೆ ತಿಂಗಳಾನ್ಗಟ್ಲೆ ಕೆಲಸ ಮಾಡೋರು. ಇವಾಗ ನೋಡಿ, ಏನಿಲ್ಲ, ಈಸಿ. ಇವಾಗ ಮಿಷಿನ್ ತೊಗೊಂಡೋಗಿ ಹೊಲದಲ್ಲಿ ರಾಗಿ ಕಟಾವು ಮಾಡ್ತಾಯಿದ್ರೆ ಒಂದು ಕಡೆ ಟ್ಯಾಕ್ಟ್ರಿ ತೊಗೊಂಬಂದು ನಿಲ್ಲಿಸಿದ್ದಾನೆ ನಮ್ಮ ಹುಡುಗ ನೋಡಿ. ಇನ್ನೊಂದು ಹೊಲದಲ್ಲಿ ಒಂದು ರೌಂಡ್ ಹೋಗ್ತಾಯಿದ್ದಾರೆ. ಯಾಕೆ ಕೋಲ್ಡ್ ಆಗಿದೆ, ಕಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನೋಡಿ, ಇರೋ ರಾಗಿ ಎಲ್ಲ ಸುರಿಸ್ಬಿಟ್ಟು ಇನ್ನು ಮಿಕ್ಕಿದ ಹೊಲ ಎಲ್ಲ ನಾಳೆ ಕಟ್ ಮಾಡ್ಸೋಣ ಅಂತ ನೋಡಿ. ಟ್ಯಾಕ್ಟ್ರಿಗೆಲ್ಲ ಸುರಿಸ್ತಾ ಇದ್ದೀವಿ ನೋಡಿ. ಎಲ್ಲ ಹೇಗೆ ನೋಡಿ, ಈಗ ತಾನೇ ಕಟ್ ಮಾಡಿ 1 ಅವರ್ ಆಯಿತು, ಆಗಲೇ ರಾಗಿ ಎಲ್ಲ ಬಂದುಬಿಡ್ತು.
ಒಂದು ಕಡೆ ಹುಲ್ಲು ಬೀಳುತ್ತೆ, ಇನ್ನೊಂದು ಕಡೆ ರಾಗಿ ಬರುತ್ತೆ. ಎಷ್ಟು ಈಸಿ ಕೆಲಸ. ದುಡ್ಡು ಒಂದಿದ್ರೆ ಸಾಕು ಫ್ರೆಂಡ್ಸ್. ಈಗೇನೆಲ್ಲ ಮಿಷಿನರಿ ಬಂದುಬಿಟ್ಟಿದೆ. ಮೊದಲೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ರೋಣ್ ಕಲ್ಲು ಥರ ಬರುತ್ತಲ್ಲ, ಅದನ್ನು ಕಣ ಮಾಡಿ ತಿರುಗಿಸ್ತಾಯಿದ್ರು. ಅದಾದಮೇಲೆ ಟ್ಯಾಕ್ಟ್ರಿಗಳು ಬಂತು. ಕಣಕ್ಕೆ ಹಾಕೆಲ್ಲ ಟ್ಯಾಕ್ಟ್ರಿ ಹೊಡೆದ್ಬಿಟ್ಟು ಅದು ಕ್ಲೀನ್ ಮಾಡೋರು. ಇವಾಗ ಒಂದು 5-6 ವರ್ಷದಿಂದ ಈಗ ಈ ಥರ ಮಿಷಿನ್ ಬಂದುಬಿಟ್ಟಿದೆ. ಇವೆಲ್ಲ ತಮಿಳ್ನಾಡಲ್ಲಿ ಮಾಡ್ತಾರೆ. ಎಲ್ಲ ಅವ್ರ ಕೊಯ್ಲು, ರಾಗಿ ಕೊಯ್ಲು, ಗದ್ದೆ ಕೊಯ್ಲು ಅಂದರೆ ಎಲ್ಲ ಕರ್ನಾಟಕಕ್ಕೆ ಬಂದುಬಿಡ್ತಾರೆ. ಇನ್ನು ನವಂಬರ್ಗೆ ಫಸ್ಟ್ ವೀಕಲ್ಲೇ ಬಂದುಬಿಡ್ತು. ಈ ಕಡೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲೆಲ್ಲ ತುಂಬ ಊರಿಗೆ ಹತ್ತತ್ತು ಈ ಥರ ಬಂದುಬಿಟ್ಟಿದೆ. ಯಾರು ನಮ್ಮ ಕರ್ನಾಟಕದವ್ರು ಇಲ್ಲವೇ ಇಲ್ಲ. ಎಲ್ಲ ತಮಿಳ್ನಾಡವರೇ ಬರೋದೆಲ್ಲ. ಅವ್ರ ಥರ ಕಷ್ಟ ಬೀಳೋಕ್ಕಂತೂ ಆಗಲ್ಲ ಫ್ರೆಂಡ್ಸ್ ಯಾರಿಗೂ. ನೋಡಿ ರಾಗಿ ಎಲ್ಲ ಸುರಿದ್ರು. ಒಂದು ಟ್ಯಾಕ್ಟ್ರಿ ತುಂಬ ಆಯಿತು ನೋಡಿ ರಾಗಿ. 1 ಎಕರೆಲಿ ಒಂದು 10 ಚೀಲ ರಾಗಿ ಆಯಿತು. ಈಗ ಎಲ್ಲ ಕ್ಲೋಸ್ ಆಗ್ತಾಯಿದೆ. ನೋಡಿ ಗಂಟೆಗೆ 2700 ರೂಪಾಯಿ ತಗೊತಾರೆ. 1 ಎಕರೆಗೆ 1 ಅವರ್ ತಗೊಳ್ತಾರೆ ಕಟ್ ಮಾಡೋಕ್ಕೆ. ಒಂದು ಕಡೆ ಹುಲ್ಲು ಬೀಳುತ್ತೆ, ಇನ್ನೊಂದು ಕಡೆ ರಾಗಿ ಬೀಳುತ್ತೆ. ನೋಡಿ ಇನ್ನೊಂದು ಎಕರೆ ಹಾಗೆ ಉಳ್ಕೊಂಬಿಟ್ಟಿದೆ ನಮ್ದೀಗ. ಇದನ್ನು ಬೆಳಗ್ಗೆ ಕಟ್ ಮಾಡಿಸೋಣ ಅಂತ ಬಿಟ್ಟಿದ್ದೀವಿ ನೋಡಿ. ಇದು ಬೆಳಗ್ಗೆ ಕಟ್ ಮಾಡಿಸ್ತೀವಿ. ಇದು ಈಗ ಸದ್ಯಕ್ಕೆ ಆಗಲ್ಲ, ಬೆಳಗ್ಗೆ ಕಟ್ ಮಾಡಿಸೋಣ ಅಂತ ಬಂದ್ವಿ. ಕೋಲ್ಡ್ ಆಯ್ತಲ್ಲ, 6:30-7 ಗಂಟೆ ಆಗಿತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ನಾಳೆ ಕಟ್ ಮಾಡಿಸೋಣ ಅಂತ ಬಂದಿದ್ದೀವಿ. ನಾಳೆದೇನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟು ಏನು ಅಪ್ಡೇಟ್ಸ್ ಅಂತ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕೊಯ್ತಾ ಇದ್ದಾನೆ. ಫೋಟೋ ತೊಗೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ರಾಗಿ ಹಾರ್ವೆಸ್ಟಿಂಗ್ ಹೇಗೆ ಮಾಡೋದು ಈಗ? ತುಂಬ ಈಸಿ ಕೆಲಸ. ನೋಡಿ ರಾಗಿ ತಂದೆಲ್ಲ ಒಣಗಿಸ್ತಾ ಇದ್ದೀವಿ ಈಗ. ರಾಗಿ ಎಲ್ಲ ಅದು ಹಸಿ ಇರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ರಾಗಿಗಳೆಲ್ಲ ಈಗ ಮನೆ ಮುಂದೆ ಹಾಕ್ಬಿಟ್ಟು ಎಲ್ಲ ಒಣಗಕ್ಕೆ ಹಾಕಿದ್ದೀವಿ. ಇದೊಂದು 3 ಡೇಸ್ ಒಣಗಬೇಕು. ಇವೆಲ್ಲನ ಬಿಸಿಲಿಗೆ ಹಾಕಿ ಎಲ್ಲ ಒಣಗಿಸ್ಬೇಕು. ಒಂದು 3 ಡೇಸ್ ಆದಮೇಲೆ ಚೀಲ ಕಟ್ಟಿ ಎತ್ತಿಡಬೇಕು. ಒಂದು 3 ಡೇಸ್ ಹಾಕಿ ಒಣಗಬೇಕು ಇವೆಲ್ಲ ರಾಗಿಗಳು. ಇಲ್ಲಾಂದ್ರೆ ಹಸಿ ರಾಗಿ ಇಟ್ಬಿಟ್ರೆ ಹಾಗೆ ಬೂಸ್ಟ್ ಬಂದುಬಿಡುತ್ತೆ. ನೋಡಿ ಎಲ್ಲ ಒಣಗಿಸ್ಬಿಟ್ಟು ಇವಾಗೆಲ್ಲ ಚೀಲ ಕಟ್ಟಿ ಇಟ್ಟಿದ್ದೀವಿ ನೋಡಿ. 24 ಚೀಲ ಆಯಿತು ನಮಗೆ ರಾಗಿ. ನೋಡಿ ಎಲ್ಲ 3 ಡೇಸ್ ಆಯಿತು. ಇದೆಲ್ಲ ಒಣಗಿಸಿ 3 ಡೇಸ್ ಎಲ್ಲ ಹಾರ್ವೆಸ್ಟಿಂಗ್ ಮಾಡಿ ಒಣಗಿಸಿ ಎಲ್ಲ ಚೀಲ ಕಟ್ಟಿ ಈಗ ಕ್ಲೋಸ್ ಮಾಡಿ ಇಟ್ಟಿದ್ದೀವಿ. ಈಗ ರಾಗಿ ಕೆಲಸ ಮುಗೀತು. ಈಗ ನೆಕ್ಸ್ಟ್ ಅಂದರೆ ತೆಂಗಿನಕಾಯಿ, ತೋಟದಲ್ಲಿ ತೆಂಗಿನಕಾಯಿ ಕೀಳೋ ಕೆಲಸ ನೆಕ್ಸ್ಟ್ ಡೇ ಇದೆ. ಕಂಟಿನ್ಯೂಸ್ ಇದೆ ಮಾಡ್ತಾಯಿದ್ದೀನಿ ನೋಡಿ. ತೋಟದಲ್ಲೆಲ್ಲ ತೆಂಗಿನಕಾಯಿ ಕೀಳೋಕ್ಕೆಲ್ಲ ಬಂದಿದ್ದರು. ಈಗ ತೆಂಗಿನಕಾಯಿ ಎಲ್ಲ ಕಿತ್ತಾಕಿ ಹೋಗಿದ್ದಾರೆ. ಮನೆಯೆಲ್ಲ ಗೊಬ್ಬರ ಹಾಕ್ಸಿದ್ವಿ ಫ್ರೆಂಡ್ಸ್ ಎಲ್ಲ ತೋಟಕ್ಕೆ. ಇವಾಗೆಲ್ಲ ತೆಂಗಿನಕಾಯಿ ಕಿತ್ಬಿಟ್ಟು ಹಾಕೋಗಿದ್ದಾರೆ. ಇವಾಗೆಲ್ಲ ಟ್ಯಾಕ್ಟ್ರಿ ತೊಗೊಂಡೋಗಿ ತುಂಬ್ಕೊಂಬರ್ಬೇಕೆಲ್ಲನ. ಇವಾಗೆಲ್ಲ ಬರ್ತಾರೆ, ಟ್ಯಾಕ್ಟ್ರಿ ತೊಗೊಂಡೋಗಿ ತುಂಬ್ಕೊಂಡು ಹೋಗಿ ಬರ್ತಾರೆ ಇವಾಗ. ನೋಡೆಲ್ಲ ಒಂದು ಕಡೆ ಎಲ್ಲ ಗಿಡ, ಇದು ಅಡಿಕೆ ಗಿಡ ಮತ್ತು ಜೋಡಿಸಿದ್ದಾರೆ. ಇದು ಇಟ್ಟು ಈ ಅಡಿಕೆ ಗಿಡ ಇಟ್ಬಿಟ್ಟು 2 ಇಯರ್ಸ್ ಆಗಿದೆ ನೋಡಿ ಹೇಗೆ ಬಂದಿದೆ ಅಂತ. ಇಷ್ಟುದ್ದ ಬಂದಿದೆ. ಇದು ಗೊಬ್ಬರ ಎಲ್ಲ ನೀರು ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 5 ವರ್ಷ 6 ವರ್ಷಕ್ಕೆ ಎಲ್ಲ ಫಸಲಿ ಬಂದುಬಿಡುತ್ತೆ. ಚೆನ್ನಾಗಿ ನೋಡ್ಕೊಂಡ್ರೆ 4 ಇಯರ್ಸ್ಗೆ ಬರುತ್ತೆ ಅಂತಾರೆ. ಒಂದೊಂದು ಕಡೆ ಹಾಕ್ತಾರೆ. ನೋಡೋಣ ನಮ್ದು ಎಷ್ಟು ವರ್ಷ ಫಸಲಿಗೆ ಬಿಡುತ್ತೆ ನಮ್ಮ ತೋಟದಲ್ಲಿರೋ ಅಡಿಕೆ ಗಿಡ ಅಂತ ನೋಡೋಣ. ನಾನು ವಿಡಿಯೋ ಮಾಡಿ ಹಟ್ಟಕ್ಕೆ ಹಾಕ್ತಾರೆ. ಮನೇಲಿ ಹಟ್ಟ ಇರುತ್ತಲ್ಲ, ಆ ಹಟ್ಟಕ್ಕೆ ಹಾಕ್ತಾರೆ. ಇದು ನೋಡಿ ನೋಡಿ ಕಾಯಿಗಳೆಲ್ಲ ಒಟ್ಟೊಟ್ಟಿಗೆ ಅಲ್ಲಲ್ಲೇ ಕೂಡ ಹಾಕಿದ್ದಾರೆ. ಇವಾಗ ನೋಡಿ ಟ್ಯಾಕ್ಟ್ರಿಗೆಲ್ಲ ತುಂಬ್ತಾ ಇದ್ದಾರೆ ಅಲ್ಲಿ. ನೋಡೋಣ ಅಲ್ಲಿಗೆ ಹೋಗೋಣ ಬನ್ನಿ. ಅದು ಜಾಸ್ತಿ ಚೆನ್ನಾಗಿ ಮೇವು ಬರುತ್ತಲ್ಲ, ಒಣಮೇವಿಂದ ಚೆನ್ನಾಗಿ ತಿನ್ನುತ್ತಲ್ಲ, ಹಾಲೆಲ್ಲ ಚೆನ್ನಾಗಿ ಬರುತ್ತೆ. ಯಾವ ಕಡ್ಡಿಲಿ ಎಲ್ಲ ಕಡ್ಡಿಲು ಮಾಡ್ಬೋದು.
ರಾಗಿ ಕಡ್ಡಿ ಅದು ಮುಸ್ಕಿನ ಜೋಳನೂ ಸೇರಿಸಿ ಮಾಡ್ತಾರಲ್ಲ ಜಯಣ್ಣ. ಅದು ಜೋಳ ಬೆರೆಸೆ ಕೊಡ್ತಾರಲ್ಲ ಸೈಲೇಜು, ಹಂಗಾಗಿ ಚೆನ್ನಾಗಿ ಬರುತ್ತೆ. ಈ ಕಡೆ ಎಲ್ಲ ಕೆಳಗಡೆ ಎತ್ತಾಕ್ಯಾನ. ನೋಡಿ ಅಲ್ಲಲ್ಲೇ ಗುಡ್ಡ ಹಾಕಿದ್ದಾರಲ್ಲ ತೆಂಗಿನಕಾಯಿ ಎಲ್ಲ ಇವಾಗ ಟ್ಯಾಕ್ಟ್ರಿಗೆಲ್ಲ ತುಂಬ್ತಾ ಇದ್ದಾರೆ ನೋಡಿ. ಎಲ್ಲ ಟ್ಯಾಕ್ಟ್ರಿಗೆ ತುಂಬ್ಕೊಂಬಂದು ಮನೆ ಹತ್ರ ಹಾಕಿ ಅಟ್ಟಕ್ಕೆ ಹಾಕ್ತಾರೆ. ಇದು ಹಣ್ಗಾಯಿ ಅಂತಾರೆ. ಇದು ತೀರ ಎಳೆದು ಎಲ್ಲ ತುಂಬ ಬಲ್ತಿರುತ್ತೆ ಅಂಥ ಕಾಯಿ ಮಾತ್ರ ಕೊಬ್ಬರಿಗೆ ಹಾಕೋದು. ಎಳೆಕಾಯಿ ಎಲ್ಲ ಕೀಳಲ್ಲ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಕಾಯೆಲ್ಲ ಮಾರಲ್ಲ. ಕಾಯ್ದು ಎಷ್ಟೇ 100 ರೂಪಾಯಿ ಒಂದು ಕಾಯಿ ಇದ್ರೂ ಮಾರಲ್ಲ. ಯಾವಾಗಲೂ ಎಷ್ಟೇ ಇದಿದ್ರೂ ಕೊಬ್ಬರಿ ಹಾಕಿ ಕೊಬ್ಬರಿಗೆ ಮಾರೋದು. ತೆಂಗಿನಕಾಯಿ ಮಾರಿ ಅಭ್ಯಾಸ ಇಲ್ಲ ಅಂತಾರೆ ನಮ್ಮನೆ. ರೈಟ್ ಜಾಸ್ತಿ ಇದೆ ಕೊಡಿ, ದುಡ್ಡು ಬರುತ್ತಲ್ಲ ಅಂದರೆ ಇಲ್ಲ ನಾವು ಮೊದಲಿಂದ ಕೊಬ್ಬರಿಗೆ ಹಾಕ್ತೀವಿ, ಕೊಬ್ಬರಿಗೆ ಮಾಡೋದು ಅಂತ ಹೇಳ್ತಾರೆ ನೋಡಿ. ಇದೆಲ್ಲ ಇವಾಗ ಟ್ಯಾಕ್ಟ್ರಿಗೆ ತುಂಬ್ತಾ ಇದ್ದಾರೆ. ನೋಡಿ ನಮ್ಮ ಹುಡುಗ ಇವಾಗ ದೇವ್ರಿಗೆ ಪೂಜೆ ಮಾಡೋಕ್ಕೆ ಹೋಗಿದ್ದಾನೆ. ಅದು ನಮ್ಮ ತೋಟದ ದೇವರು ಭೂತಪ್ಪ ಅಂತ ಹೊಸರು ಎಲ್ಲ ವಿಡಿಯೋ ಮಾಡಿ ತೋರಿಸಿದ್ದೆ ನೋಡಿ ಫ್ರೆಂಡ್ಸ್. ಇದು ವಾರ ಗುರುವಾರ ಪೂಜೆ ಮಾಡ್ತಾರೆ. ಪೂಜೆ ಮಾಡೋಕ್ಕೆ ಬಂದಿದ್ದಾರೆ ದೇವ್ರಿಗೆ. ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇವಾಗ ಅವರು. ಅದು ನೋಡಿ ನಮ್ಮದು ಒಂದು ತೋಟ. ನೆಕ್ಸ್ಟ್ ಈ ತೋಟ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಇಲ್ಲಿದೆ ನೋಡಿ ಬೋರ್ವೆಲ್ ಹಾಕಿರೋದು. ಬೋರ್ವೆಲ್ ಆನ್ ಆಗಿದೆ. ಇವಾಗ ನೀರು ಮೇಲ್ಗಡೆ ತೋಟಕ್ಕೆ ಹೋಗ್ತಾ ಇದೆ. ಕೆಳಗಡೆ ತೋಟದಲ್ಲಿ ಕಾಯಿ ಕೆಡಿಸಿದೀವಲ್ಲ, ಇಲ್ಲೆಲ್ಲ ತೇವಾಗುತ್ತೆ ಅಂತ ಇಲ್ಲಿ ಬಿಟ್ಟಿಲ್ಲ. ಹಾಗಾಗಿ ಮೇಲ್ಗಡೆ ತೋಟಕ್ಕೆ ಆನ್ ಮಾಡಿಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಕಟ್ಟೆ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ನೀರು ಎಲ್ಲ ಸ್ಟೋರೇಜ್ ಆಗುತ್ತೆ ನೋಡಿ. ಇದು